ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಪಾಕಿಸ್ತಾನದಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಲಾಹೋರ್ನಲ್ಲಿ ಸೇನೆ ಮೇಲೆ ದಾಳಿಯಾಗಿದೆ, ಪಾಕ್ ಸೇನೆ ಮೇಲೆ ದಾಳಿಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಲಾಹೋರ್ನಾದ್ಯಂತ ಭಾರಿ ಪ್ರಮಾಣದ ಸ್ಫೋಟಕಗಳು ಸಿಡಿದ ಬೆನ್ನಲ್ಲೇ ಈ ಮಾಹಿತಿ ಪಾಕಿಸ್ತಾನದ ಒಳಗಿಂದಲೇ ಬರ್ತಾ ಇದೆ. ಡ್ರೋನ್ಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡಲಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಅವರ ಸೈನಿಕರ ಸಾವು ನೋವು ಕೂಡ ಆಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಪೂಂಚ್ನಲ್ಲಿ ಪಾಕಿಸ್ತಾನ ಬಾಲ ಬಿಚ್ಚೋಕೆ ಶುರು ಮಾಡಿದ ಹಾಗೆ, ದೊಡ್ಡ ಪ್ರಮಾಣದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡೋಕೆ ಶುರು ಮಾಡಿದ ಹಾಗೆ ಭಾರತ ಆಪರೇಷನ್ ಸಿಂಧೂರ್ ಭಾಗ 2 ಶುರು ಮಾಡಿದ್ಯಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಇವತ್ತು ಸರ್ವಪಕ್ಷ ಸಭೆಯ ಬಳಿಕ ಮಾತನಾಡಿದಂತಹ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಕೂಡ ಇದು ಆನ್ ಗೋಯಿಂಗ್ ಆಪರೇಷನ್ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ್ ಮುಗುದಿಲ್ಲ, ಇದು ಆನ್ ಗೋಯಿಂಗ್ ಆಪರೇಷನ್ ಅಂತ ಹೇಳಿದ್ರು. ಹಾಗಾಗಿ ಜಾಸ್ತಿ ಡೀಟೇಲ್ ಕೊಡಕ್ ಆಗಲ್ಲ ಅಂದ್ರು. ಅದರ ಬೆನ್ನಲ್ಲೇ ಪಾಕ್ನಿಂದ ಮಾಹಿತಿ ಬರ್ತಾ ಇದೆ. ಏನು ಬೆಳ್ಳಂಬೆಳಗ್ಗೆ ಪಾಕ್ನಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿತ್ತಲ್ಲ, ಅದು ಪಾಕ್ನ ಎಕ್ಸಸೈಸ್ ಅಲ್ಲ, ಅವರ ಪ್ರಾಕ್ಟೀಸ್ ಅಲ್ಲ, ಟೆಸ್ಟ್ ಅಲ್ಲ. ಬದಲಿಗೆ ಭಾರತದ ಡ್ರೋನ್ಗಳು ಪಾಕಿಸ್ತಾನದ 12ಕ್ಕೂ ಅಧಿಕ ಜಾಗಗಳಲ್ಲಿ ಏಟನ್ನ ಕೊಟ್ಟಿದ್ದಾವೆ. ಹಲವು ಕಡೆ ಚೈನಾ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಲ್ಲ, ಅವ್ರದ್ದು HQ-9 ಏರ್ ಡಿಫೆನ್ಸ್ ಸಿಸ್ಟಮ್, ಅವುಗಳನ್ನ ನಾಶಗೊಳಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. HQ-9 ಸ್ನೇಹಿತರೆ, ನಮ್ಮ ಹತ್ರ S-400 ಇದೆಯಲ್ಲ, ರಷ್ಯನ್ ಮೇಡ್, ಅದರ ಈ ಹಿಂದಿನ ಜನರೇಷನ್ S-300 ಇದೆಯಲ್ಲ, ಅದನ್ನ ಕಾಪಿ ಮಾಡಿ ಚೀನಾದವರು ಮಾಡಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಪಾಕಿಸ್ತಾನದ ಬಳಿ ಇತ್ತು, ಚೀನಾದವರು ಕೊಟ್ಟಿದ್ರು. ಅದಕ್ಕೆ ಭಾರತ ಹೊಡೆತ ಕೊಟ್ಟಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಲಾಹೋರ್, ಸಿಯಾಲ್ಕೋಟ್ ಸೇರಿದಂತೆ ಪಾಕಿಸ್ತಾನದ 9ರಿಂದ 12 ಜಾಗಗಳಲ್ಲಿ ಈ ದಾಳಿಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಪಂಜಾಬ್ ಪ್ರಾವಿನ್ಸ್ ಒಳಗೆ ಹೋಗಿ ಹೊಡೆದಿದ್ರು ಕೂಡ ಲಾಹೋರ್ ಸಿಟಿಯನ್ನ ಭಾರತ ಆಪರೇಷನ್ ಸಿಂಧೂರ್ ಆರಂಭದಲ್ಲಿ ಟಚ್ ಮಾಡಿರಲಿಲ್ಲ. ಆದ್ರೀಗ ಲಾಹೋರ್ ನಗರದಲ್ಲೂ ಕೂಡ ಭಾರತ ಸ್ಟ್ರೈಕ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ ನನ್ನ ಇಲ್ಲೇ ಇಟ್ಟು ಪಾಕಿಸ್ತಾನ ರಕ್ಷಣೆ ಕೊಡ್ತಾ ಇದೆ. ಆತನಿಗೆ 3 ಸುತ್ತಿನ ಕೋಟೆಯನ್ನು ಕಟ್ಟಿ ರಕ್ಷಣೆ ಕೊಡ್ತಾ ಇದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್, ಕರಾಚಿ, ಸೇನಾ ರಾಜಧಾನಿ ರಾವಲ್ಪಿಂಡಿ ಎಲ್ಲಾ ಕಡೆ ದಾಳಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕರಾಚಿಯಲ್ಲಿ ಡ್ರೋನ್ ದಾಳಿ ಆಗಿರೋದನ್ನ ಪಾಕ್ ಸೇನೆ ಕೂಡ ಒಪ್ಕೊಂಡಿದೆ ಅನ್ನೋದನ್ನ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿಗಳೇ ಈಗ ಶೇರ್ ಮಾಡೋಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣ, ಭಾರತ ಅಟ್ಯಾಕ್ ಮಾಡೋಕೆ ಮುಖ್ಯ ಕಾರಣ, ಭಾರತದ ರಕ್ಷಣಾ ಇಲಾಖೆ ಈಗ ಬಹಿರಂಗ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಪಾರ್ಟ್ 2 ಅಥವಾ ಅದನ್ನ ಕಂಟಿನ್ಯೂ ಮಾಡೋಕೆ ಕಾರಣ ನಿಂತಿಲ್ಲ ಅಂತ ಹೇಳೋಕೆ ಮುಖ್ಯ ಕಾರಣ ಈಗ ಬಹಿರಂಗ ಆಗ್ತಾ ಇದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ನಮ್ಮ ರಕ್ಷಣಾ ಇಲಾಖೆ ಅಧಿಕೃತವಾಗಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ 7ನೇ ತಾರೀಕು ನೈಟ್, 8ನೇ ತಾರೀಕಿನ ಆರಂಭದ ಟೈಮ್ನಲ್ಲಿ, ಮಿಡ್ ನೈಟ್ ನಲ್ಲಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ಗೆ ಕೌಂಟರ್ ಆಗಿ ಜಮ್ಮು ಕಾಶ್ಮೀರ್ನಿಂದ ಪಂಜಾಬ್, ರಾಜಸ್ಥಾನ, ಗುಜರಾತ್, ಇಡೀ ಭಾರತ ಪಾಕಿಸ್ತಾನದ LOC ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ ಉದ್ದಕ್ಕೂ ಕೂಡ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಳಸಿ, ಏರ್ಕ್ರಾಫ್ಟ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ರಿಟಾಲಿಯೇಷನ್ಗೆ ಪ್ರಯತ್ನ ಪಟ್ಟಿತ್ತು. ನಮ್ಮ ಮಿಲಿಟರಿ ಆಸೆಟ್ಸ್ ಅನ್ನು ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ನಾವು ಆಗ ಭಾರತ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿ ಅದೆಲ್ಲವನ್ನ ಹೊಡೆದು ಹಾಕಿದೀವಿ. ಆಮೇಲೆ ಭಾರತ ಸೂಕ್ತ ಪ್ರತಿಕ್ರಿಯೆ ಅದಕ್ಕೆ ಕೊಟ್ಟಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಎಂತ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ನಿಮಗೆಲ್ಲ ಹೇಳಿದ್ವಲ್ಲ ಜಾಗಗಳು, ಅಲ್ಲೆಲ್ಲ ಹೋಗಿ ಭಾರತೀಯ ಡ್ರೋನ್ಗಳು ಮತ್ತು ಮಿಸೈಲ್ಗಳು ವಿಧ್ವಂಸವನ್ನ ಸೃಷ್ಟಿ ಮಾಡಿವೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಚೈನೀಸ್ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡಿರೋದು ಕೂಡ ಅದರ ಒಂದು ಭಾಗವಾಗಿನೇ. ಅದಕ್ಕೆ ಸಂಬಂಧಪಟ್ಟಂತೆ ಜೈಶಂಕರ್ ಅವರ ಸ್ಟೇಟ್ಮೆಂಟ್ ಕೂಡ ಬಂತು. ಪಾಕಿಸ್ತಾನದ ಏನೇ ಮಿಲಿಟರಿ ಅಡ್ವಾನ್ಸ್ಮೆಂಟ್ ಅವ್ರು ನಡೆಸಿದ್ರು ಕೂಡ ಫರ್ಮ್ ರೆಸ್ಪಾನ್ಸ್ ಅನ್ನ ಕೊಡ್ತೀವಿ ಅಂತ. ಅಂದ್ರೆ ಮೊದಲಿನ ತರ ಅಲ್ಲ, ಉಗ್ರ ದಾಳಿ ಮಾಡಿ ನಾವು ಅದಕ್ಕೆ ನಿಮಗೊಂದು ಪನಿಷ್ಮೆಂಟ್ ಕೊಡ್ತೀವಿ, ಮತ್ತು ನೀವು ನಮಗೊಂದು ವಾಪಸ್ ಬಂದು ಹೊಡೆದು ಹೋಗಿ ನಾವು ಸುಮ್ಮನೆ ಇರ್ತೀವಿ. ಅಲ್ಲ, ನೀವು ಎಷ್ಟು ಹೊಡಿತೀರಿ ಅದಕ್ಕಿಂತ ಚೂರು ಜಾಸ್ತಿ ಫೋರ್ಸ್ ಯೂಸ್ ಮಾಡಿ ಮತ್ತೆ ನಾವು ವಾಪಸ್ ಹೊಡಿತಾನೆ ಇರ್ತೀವಿ. ಎಲ್ಲಿವರೆಗೆ ತಗೊಂಡೋಗ್ತೀರಿ ಹೋಗಿ ನೋಡೋಣ ಅಂತ ಹೇಳಿ ಭಾರತ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಸಲ. ಮತ್ತೊಂದು ಕಡೆ ಈ ದಾಳಿಯಲ್ಲಿ ಉಗ್ರ ಮಸೂದ್ ಅಜರ್ನ ಸಹೋದರ ರೌಫ್ ದಾಳಿಗೀಡಾಗಿದ್ದಾನೆ. ಆತ ಪ್ರಾಣ ಕಳ್ಕೊಂಡಿರಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 1999ರಲ್ಲಿ ನಡೆದ IC-814 ಹೈಜಾಕ್ನ ಮಾಸ್ಟರ್ ಮೈಂಡ್ ಈತ. 2007ರಿಂದ ಕಮಾಂಡರ್ ಆಗಿದ್ದಾನೆ ಈತ.
ಭಾರತಕ್ಕೆ ಈತ ತುಂಬಾ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ. ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳು ಪಾಕಿಸ್ತಾನದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿವೆ. ಪಾಕಿಸ್ತಾನ ಪ್ರಧಾನಿ ತುರ್ತು ಸಭೆ ನಡೆಸ್ತಾ ಇದ್ದಾರೆ. ಸೇನೆ ಕೂಡ ಫುಲ್ ಗಾಬರಿಯಾಗಿದೆ. ಮತ್ತೊಂದು ಕಡೆ ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳಿಗೆ ಭಾರತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ನಮ್ಮ ಏಟಿಗೆ ಪಾಕಿಸ್ತಾನದಲ್ಲಿ 100ಕ್ಕೂ ಅಧಿಕ ಉಗ್ರರು ಪ್ರಾಣ ಕಳ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಸರ್ಕಾರ ಪ್ರತಿಪಕ್ಷಗಳಿಗೆ ಮಾಹಿತಿಯನ್ನ ಶೇರ್ ಮಾಡಿದೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಇದು ಆನ್ ಗೋಯಿಂಗ್ ಆಪರೇಷನ್, ಮುಗುದಿಲ್ಲ, ಹಾಗಾಗಿ ಜಾಸ್ತಿ ಡೀಟೇಲ್ ಕೊಡಕ್ ಆಗಲ್ಲ ಅಂತ ಸರ್ಕಾರ ಹೇಳಿದೆ. ಅದನ್ನಂತೂ ಓಪನ್ ಆಗಿ ಹೇಳಿದ್ದಾರೆ ಕಿರಣ್ ರಿಜಿಜು. ಮತ್ತೊಂದು ಕಡೆ ಸರ್ವಪಕ್ಷ ಸಭೆ ಬಳಿಕ ಮಾತನಾಡಿದ ಅಸಾದುದ್ದೀನ್ ಓವೈಸಿ, ಪಾಕಿಸ್ತಾನವನ್ನ ಬಗ್ಗಿಸೋಕೆ ಇದು ಗೋಲ್ಡನ್ ಆಪರ್ಚುನಿಟಿ. ಪೂಂಚ್ನಲ್ಲಿ ಪಾಕ್ ಮಾಡ್ತಿರೋ ಶೆಲ್ಲಿಂಗ್ ದಾಳಿಯನ್ನ ಭಾರತ ಉಗ್ರ ದಾಳಿ ಅಂತ ಕನ್ಸಿಡರ್ ಮಾಡಬೇಕು, ಮತ್ತೆ ಅವ್ರಿಗೆ ಹೊಡಿಬೇಕು ಅಂತ ಓವೈಸಿ ಆಗ್ರಹ ಮಾಡಿದ್ದಾರೆ. ಜೊತೆಗೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ವಿರುದ್ಧ ನಾವು ಜಾಗತಿಕ ಅಭಿಯಾನ ನಡೆಸಬೇಕು. ಇದನ್ನ ಎಲ್ಲ ರಾಷ್ಟ್ರಗಳು ಉಗ್ರ ಸಂಘಟನೆ ಲಿಸ್ಟ್ಗೆ ಸೇರಿಸಬೇಕು. FATFನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನು ಸೇರಿಸೋಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇದನ್ನ ಸರ್ಕಾರಕ್ಕೆ ನಾನು ಕೂಡ ಆಗ್ರಹ ಮಾಡಿದ್ದೀನಿ ಅಂತ ಓವೈಸಿ ಹೇಳಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್ಕಾರದೊಂದಿಗೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮೀಟಿಂಗ್ ನಲ್ಲೂ ಕೂಡ ಸರ್ವಪಕ್ಷ ಸಭೆಯಲ್ಲೂ ಕೂಡ ರಾಜನಾಥ್ ಸಿಂಗ್ ಯಾಕೆ ಅದನ್ನ ಚೇರ್ ಮಾಡಿದ್ರು, PM ಮೋದಿ ಯಾಕೆ ಬಂದಿರಲಿಲ್ಲ ಅಂತ ಕೇಳಿದ್ದಾರೆ. ಇದೇ ಟೈಮ್ನಲ್ಲಿ ನ್ಯೂಸ್ ಬರ್ತಾ ಇತ್ತು, PM ಮೋದಿ ಅಜಿತ್ ದೋವಲ್ ಅವರೊಂದಿಗೆ ಮತ್ತು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ರು ಅನ್ನೋ ನ್ಯೂಸ್ ಕೂಡ ಅದೇ ಟೈಮ್ನಲ್ಲಿ ಬರ್ತಾ ಇತ್ತು. PM ಮೋದಿ ಈ ಸರ್ವಪಕ್ಷ ಮೀಟಿಂಗು ಕೂಡ ಹೋಗಿಲ್ಲ, ಫಸ್ಟ್ಗೂ ಹೋಗಿರಲಿಲ್ಲ, ಈ ಸೆಕೆಂಡ್ ಇದಕ್ಕೂ ಕೂಡ ಹೋಗಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯವಿರೋ ಮಾಹಿತಿ. ಮತ್ತೊಂದು ಕಡೆ ಭಾರತ ನಡೆಸಿರೋ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರ ನೆಲೆಗಳನ್ನು ಹೊಡೆದು ಹಾಕೋಕೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿರೋ ಸ್ವದೇಶಿ ನಿರ್ಮಿತ ಡ್ರೋನ್ಗಳನ್ನು ಬಳಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸ್ಕೈ ಸ್ಟ್ರೈಕರ್ ಹೆಸರಿನ ಕಾಮಿಕ್ಯಾಜೆ ಡ್ರೋನ್ಗಳನ್ನು ಭಾರತ ಯೂಸ್ ಮಾಡಿತ್ತು ಅಂತ. ಈ ಡ್ರೋನ್ಗಳನ್ನು ಬೆಂಗಳೂರು ಮೂಲದ ಆಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ಕಂಪನಿಗಳು ಜಂಟಿಯಾಗಿ ಡೆವಲಪ್ ಮಾಡಿವೆ. ಬೆಂಗಳೂರಲ್ಲೇ ಪ್ರೊಡಕ್ಷನ್ ಕೂಡ ಮಾಡಲಾಗಿದೆ. ಈ ಡ್ರೋನ್ಗಳ ಸ್ಪೆಷಾಲಿಟಿ ಏನು ಅಂದರೆ ಕಡಿಮೆ ಎತ್ತರದಲ್ಲಿ ರೆಡಾರ್ಗೆ ಸಿಗದೆ ಹಾರಿ ಹೋಗಿ ಶತ್ರು ಟಾರ್ಗೆಟನ್ನು ಧ್ವಂಸ ಮಾಡ್ತವೆ. 5ರಿಂದ 10 kg ಸ್ಫೋಟಕವನ್ನು ಹೊತ್ತುಹಾಕೋ ಸಾಮರ್ಥ್ಯವನ್ನು ಹೊಂದಿವೆ. ಫುಲ್ಲಿ ಆಟೋನಮಸ್ ಟೆಕ್ನಾಲಜಿಯನ್ನು ಕೂಡ ಹೊಂದಿವೆ. ಆಪರೇಟರ್ಗಳು ಮೊದಲೇ ಗುರುತಿಸಿದ ಟಾರ್ಗೆಟ್ನ ಪತ್ತೆ ಹಚ್ಚಿ ಬೆನ್ನಟ್ಟಿ ಹೊಡಿತವೆ. ರಾತ್ರಿ ವೇಳೆ ಕೂಡ ಅದ್ಭುತ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವುಗಳಿಗೆ GPS ಸಿಗ್ನಲ್ ಕಟ್ ಆದರೂ ಕೂಡ ಮೊದಲೇ ಫಿಕ್ಸ್ ಮಾಡಿದ ಟಾರ್ಗೆಟ್ನ ಎಕ್ಸಾಕ್ಟ್ ಆಗಿ ಹೋಗಿ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿವೆ. ಅಗತ್ಯ ಇದ್ದರೆ ಟಾರ್ಗೆಟ್ ಹೊಡೆಯೋಕೆ ಇನ್ನೇನು 2 ಸೆಕೆಂಡ್ ಮೊದಲು ಕೂಡ ಕಮಾಂಡ್ ಕೊಟ್ಟು ಸ್ಟ್ರೈಕ್ ಮಾಡೋದನ್ನು ನಿಲ್ಲಿಸೋ ಅವಕಾಶ ಕೂಡ ಇದೆ. ವಾಪಸ್ ಮನೆಗೆ ಬರೋ ತರ ಕೂಡ ಡಿಸೈನ್ ಮಾಡಲಾಗಿದೆ. ಸುಮಾರು 100 ಕಿಲೋಮೀಟರ್ನ ರೇಂಜ್ ಅನ್ನ ಈ ಡ್ರೋನ್ಗಳು ಹೊಂದಿದ್ದಾವೆ. 10 ನಿಮಿಷದಲ್ಲಿ 20 ಕಿಲೋಮೀಟರ್ ದೂರ ತನಕ ಹೋಗಿ ದಾಳಿ ಮಾಡ್ತವೆ. ಇವುಗಳ ಶಕ್ತಿಯನ್ನು ತಿಳಿದು ಭಾರತೀಯ ಸೇನೆ 2021ರಲ್ಲೇ ತುರ್ತಾಗಿ 100 ಸ್ಕೈ ಸ್ಟ್ರೈಕರ್ ಡ್ರೋನ್ಗಳನ್ನು ಖರೀದಿ ಮಾಡಿತ್ತು. ಅದಾದ್ಮೇಲೂ ಕೂಡ ಅನ್ಸ್ಪೆಸಿಫೈಡ್ ನಂಬರ್ಸ್ ಅಂದರೆ ಎಷ್ಟು ನಂಬರ್ ಅಂತ ಗೊತ್ತಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಡ್ರೋನ್ಗಳಿಗೆ ಭಾರತೀಯ ಸೇನೆ ಆರ್ಡರ್ ಕೊಟ್ಟಿತ್ತು, ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ರಿಪೋರ್ಟ್ ಆಗ್ತಾ ಇದೆ. ಜೊತೆಗೆ ಈ ಕಾರ್ಯಾಚರಣೆಗೆ ಇದು ಭಾರತೀಯ ಸೇನೆಯ ಎಲ್ಲ ವಿಭಾಗಗಳು ಕೋಆರ್ಡಿನೇಟೆಡ್ ಆಗಿ ಮಾಡಿರೋ ದಾಳಿಯಾಗಿರೋದ್ರಿಂದ ಇನ್ನಷ್ಟು ರಫೈಲ್ ಮತ್ತು ಈ ಡ್ರೋನ್ಗಳು ಮಾತ್ರ ಅಲ್ಲ, Su-30 MKI ಮತ್ತು ಮಿರಾಜ್ 2000ಗಳನ್ನು ಕೂಡ ಯೂಸ್ ಮಾಡಲಾಗಿತ್ತು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಯಾವ ಸಂಖ್ಯೆಯಲ್ಲಿ ಯಾವ ರೋಲ್ನಲ್ಲಿ ಬಳಸಿದ್ರು ಅನ್ನೋದು ಸ್ಪಷ್ಟ ಇಲ್ಲ. ಜೊತೆಗೆ ರಫೈಲ್ನಲ್ಲಿ ಅಳವಡಿಸಲಾಗಿದ್ದ ಹ್ಯಾಮರ್ ಮತ್ತು ಈ ಸ್ಕ್ಯಾಲ್ಪ್ ಸ್ಫೋಟಕಗಳ ಜೊತೆಗೆ ಇಸ್ರೇಲ್ ಡೆವಲಪ್ ಮಾಡಿರೋ ಸ್ಪೈಸ್ 2000 ಸ್ಫೋಟಕವನ್ನು ಕೂಡ ಯೂಸ್ ಮಾಡಲಾಗಿದೆ. ಈ ಸ್ಪೈಸ್ 2000 ಅನ್ನೋದು ಕೂಡ ಗೈಡೆಡ್ ಸ್ಫೋಟಕ, ನಿಗದಿತ ಟಾರ್ಗೆಟ್ಗೆ ಹೊಡೆಯೋಕೆ ಯೂಸ್ ಮಾಡಲಾಗುತ್ತೆ. ಕಟ್ಟಡದ ಒಳಗೆ ಗೋಡೆಯನ್ನು ಕೊರ್ಕೊಂಡು ಒಳ ಹೋಗಿ ಮತ್ತೆ ಅಲ್ಲಿ ಅವು ಸ್ಫೋಟವನ್ನು ಉಂಟು ಮಾಡ್ತವೆ. ಸೊ ವಾಯುಪಡೆ ಈ ರೀತಿಯೆಲ್ಲ ಮಾಡೋ ಟೈಮ್ನಲ್ಲಿ ಭಾರತೀಯ ಭೂಸೇನೆ ಕೂಡ ಆರ್ಟಿಲರಿ ಮತ್ತು ಡ್ರೋನ್ ಬಳಸಿ 7 ಉಗ್ರ ನೆಲೆಗಳನ್ನು ಹೊಡೆದು ಹಾಕಿದೆ. ಎಲ್ಲ ದಾಳಿಗಳನ್ನು ಕೂಡ ದಾಟದೇ ನಡೆಸಲಾಗಿದೆ, ಅಂದರೆ ಗಡಿ ದಾಟದೇ ನಡೆಸಿದ್ದೀವಿ ನಾವು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆಬ್ವಿಯಸ್ಲಿ ಗಡಿ ದಾಟಿಲ್ಲ ಅಂತ ಹೇಳಿದ್ರೆ ನಾವು ಫಿಸಿಕಲಿ ಕಾಲಿಡದೇ ಇರ್ಬೋದು, ಡ್ರೋನ್ಗಳು ಮತ್ತು ನಮ್ಮ ಸ್ಫೋಟಕಗಳು ಗಡಿ ದಾಟಿ ಹೋಗಿ ಮಾಡಬೇಕಾಗಿರೋದನ್ನ ಮಾಡಿವೆ. ಮತ್ತೊಂದು ಕಡೆ ಆರಂಭದಲ್ಲೇ ಹೇಳಿದ್ವಲ್ಲ, ಲಾಹೋರ್ನಲ್ಲಿ ಡಮ್ 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 ಅಂತ ಇದೆ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಏನು ಹೇಳ್ತಾ ಇದೆ ಗೊತ್ತಾ? ಅವರು ಭಾರತ ಡ್ರೋನ್ಗಳನ್ನು ಕಳಿಸಿತ್ತು, ನಾವು ಅವುಗಳನ್ನೆಲ್ಲ ಹೊಡೆದು ಹಾಕಿದ್ದೀವಿ, ನಮ್ಮೇಲೆ ಡ್ರೋನ್ ಬಳಸ್ತಾ ಇದ್ದಾರೆ, 12 ಡ್ರೋನ್ ಹೊಡೆದು ಹಾಕಿದ್ದೀವಿ, ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ. ಪಾಕ್ನ 2 ದೊಡ್ಡ ನಗರಗಳಾದ ಲಾಹೋರ್ ಮತ್ತು ಕರಾಚಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇಸ್ರೇಲ್ ನಿರ್ಮಿತ ಹೆರೋನ್ ಡ್ರೋನ್ಗಳನ್ನು ಹಾರಿಬಿಟ್ಟಿದ್ದಾರೆ, ಎಲ್ಲ ಹೊಡೆದು ಹಾಕಿದ್ದೀವಿ, ನಾವು ಅವಶೇಷಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ, ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಪಾಕಿಸ್ತಾನದ ಸೇನಾ ವಕ್ತಾರ ಅಹಮದ್ ಶರೀಫ್ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತದ ಆಪರೇಷನ್ ಸಿಂಧೂರ್ ಕುರಿತಂತೆ ನಾವು ದಾಳಿ ಮಾಡೋ ಮುನ್ಸೂಚನೆ ಇತ್ತಲ್ಲ, ನಾವು ದಾಳಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಲೆಕ್ಕಾಚಾರ ಹಾಕೊಂಡು ಕೂತಿತ್ತಲ್ಲ, ದೊಡ್ಡ ಪ್ರಮಾಣದ ಉಗ್ರರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿತ್ತು ಅಂತ ಗಾರ್ಡಿಯನ್ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಪಾಕ್ನ ಪಂಜಾಬ್ ಭಾಗದಲ್ಲಿದ್ದ ಬಾವಲ್ಪುರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ರು, ಉಗ್ರ ವಿದ್ಯಾರ್ಥಿಗಳು. ಆದರೆ ಕಾಶ್ಮೀರ ಉಗ್ರ ದಾಳಿ ನಂತರ ಭಾರತ ಈ ಸ್ಥಳವನ್ನು ಟಾರ್ಗೆಟ್ ಮಾಡಿಕೊಳ್ಳಬಹುದು ಅನ್ನೋ ಮಾಹಿತಿ ಇದ್ದಿದ್ದರಿಂದ ಆ ಮರಿಗಳನ್ನೆಲ್ಲ ಸ್ಥಳಾಂತರ ಮಾಡಲಾಗಿತ್ತು.
ಆದರೆ ಮಸೂದ್ ಅಜರ್ನ ಮೇನ್ ಫ್ಯಾಮಿಲಿ ಇತ್ತಲ್ಲ ಅವ್ರು ಮಾತ್ರ ಅಲ್ಲೇ ಇತ್ತು. ಹೀಗಾಗಿ ಭಾರತ ದಾಳಿಯಲ್ಲಿ ಅಜರ್ನ ಕ್ಲೋಸ್ ಕುಟುಂಬಸ್ಥರು 13 ಮಂದಿ ಮೃತಪಟ್ಟಿದ್ದಾರೆ ಅಂತ ಪಾಕ್ ಸೇನೆಯನ್ನು ಉಲ್ಲೇಖಿಸಿ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ. ಹಾಗೆ ಮುರೀಡ್ ಕೆಯಲ್ಲೂ ಕೂಡ ಅದೇ ತರ ತಯಾರಿ ಮಾಡಿಕೊಳ್ಳಲಾಗಿತ್ತು. ಸಾಮಾನ್ಯವಾಗಿ ಭಾರತ ಉಡಾಯಿಸಿರೋ ಈ ಕಾಂಪ್ಲೆಕ್ಸ್ ಅಲ್ಲಿ ಉಗ್ರ ಮರಿಗಳು ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಸ್ಟಾಫ್ ಸುಮಾರು 3,500 ಜನ ಇರ್ತಾ ಇದ್ರು. ಆದರೆ ಭಾರತ ದಾಳಿ ಮಾಡೋ ಭೀತಿಯಿಂದ ಹೆಚ್ಚಿನವರನ್ನ ಮೂವ್ ಮಾಡಲಾಗಿತ್ತು ಅಂತ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಏನೋ ಮುಜಫರಾಬಾದ್ನಲ್ಲಿರೋ ಮಸೀದಿಯಲ್ಲಿ ಯಾರನ್ನೂ ಸ್ಥಳಾಂತರ ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿ 5 ಮಿಸೈಲ್ಗಳ ದಾಳಿಗೆ 3 ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ನೆಂಟ ಟರ್ಕಿ ಅದರ ಅಧ್ಯಕ್ಷ ರೆಸಿಪ್ ತೈಪ್ ಅರ್ಡೋನ್ ಶಹಬಾಜ್ ಶರೀಫ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಪಾಕ್ ಪ್ರಧಾನಿಗೆ ಪಾಕಿಸ್ತಾನದ ಸಂಯಮವನ್ನು ಹಾಡಿ ಹೊಗಳಿದಾರಂತೆ. ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಬೇಕಿದ್ರೆ ಸಹಾಯ ಮಾಡ್ತೀವಿ ಅಂತ ಆಫರ್ ಇಟ್ಟಿದ್ದಾರೆ. ಅಲ್ಲದೆ ಭಾರತದ ದಾಳಿಯನ್ನು ಖಂಡಿಸ್ತೀವಿ ಅಂತ ಹೇಳಿದಾರಂತೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಶರೀಫ್ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿರೋ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದ ಅಂತ ಹೇಳಿದಾರಂತೆ. ಇನ್ನು ಕರ್ನಾಟಕದಲ್ಲೂ ಕೂಡ ಕಟ್ಟೆಚ್ಚರವನ್ನು ಸಾರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಣುಸ್ಥಾವರ, ಆಮೇಲೆ ಕಾರವಾರ ನೌಕಾನೆಲೆ, ರಾಯಚೂರಿನ ವಿದ್ಯುತ್ ಘಟಕ, ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ, ಲಿಂಗನಮಕ್ಕಿ ಅಣೆಕಟ್ಟು ಸೇರಿದ ಹಾಗೆ ಹಲವು ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಕೊಡಲಾಗಿದೆ. ಹೆಚ್ಚಿನ ಭದ್ರತೆಗಾಗಿ ನಮ್ಮ ಸ್ಪೆಷಲ್ ಫೋರ್ಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇವರಿಗೆಲ್ಲ ಕಮಾಂಡೋ ಟ್ರೈನಿಂಗ್ ಆಗಿದೆ. 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋಕೆ ಹಾಗೂ ಅಗತ್ಯ ಕ್ರಮ ತಗೊಳ್ಳೋಕೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯದ ಒಳಗಡೆ ಕೆಲ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗೋ ಸಾಧ್ಯತೆ ಇದೆ ಉಗ್ರರದ್ದು. ಹೀಗಾಗಿ ನಿಗಾ ವಹಿಸೋಕೆ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕಟ್ಟೆಚ್ಚರ ಸಾರಲಾಗಿದೆ. ಆಧುನಿಕ ಭದ್ರತಾ ಸಾಧನಗಳು ಮತ್ತು ಟೆಕ್ನಾಲಜಿಯನ್ನು ಬಳಸಿಕೊಂಡು ಡ್ಯಾಂಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಣ್ಗಾವಲನ್ನ ಜಾಸ್ತಿ ಮಾಡಲಾಗಿದೆ. ಮತ್ತೊಂದು ಕಡೆ ಆತ್ಮಾಹುತಿ ದಾಳಿಕೋರನಾಗಿ ಹೋಗಿ ನಾನು ಪಾಕಿಸ್ತಾನಕ್ಕೆ ಹೊಡಿತೀನಿ, ನನ್ನನ್ನು ಡಮ್ ಅನ್ಸ್ಕೊಂಡು ಅಂತ ಹೇಳಿಕೆ ಕೊಟ್ಟು ವೈರಲ್ ಆಗಿದ್ದ ಜಮೀರ್ ಅಹಮದ್ ಖಾನ್ ಸಚಿವ ಈಗ ಹೋರಾಡ್ತಿರೋ ಸೈನಿಕರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ಮಸೀದಿಗಳಲ್ಲೆಲ್ಲ ಪ್ರೇ ಮಾಡೋಕೆ ಹೇಳ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಗ್ರ ಕಾರ್ಯಾಚರಣೆ ಬಗ್ಗೆ ಪ್ರೆಸ್ ಬ್ರೀಫಿಂಗ್ ಮಾಡಿದಾಗ ಅದರಲ್ಲಿದ್ದಂಥ 3 ಅಧಿಕಾರಿಗಳು, 2 ಮಹಿಳಾ ಅಧಿಕಾರಿಗಳು ಕೂಡ ಇದ್ರಲ್ಲ, ಆ ಪೈಕಿ ಆರ್ಮಿಯಲ್ಲಿ ಕರ್ನಲ್ ಆಗಿರುವಂತಹ ಸೋಫಿಯಾ ಖುರೇಶಿ ಅವರು ಕರ್ನಾಟಕದ ಲಿಂಕ್ ಅನ್ನು ಹೊಂದಿದ್ದಾರೆ. ಇವರು ನಮ್ಮ ರಾಜ್ಯದವರು, ಅಂದರೆ ಬೆಳಗಾವಿಯ ಸೊಸೆ ಅಂತ ಗೊತ್ತಾಗಿದೆ. ಭಾರತೀಯ ಸೇನೆಯ ಕೋರ್ ಸಿಗ್ನಲ್ನ ಲೆಫ್ಟಿನೆಂಟ್ ಕರ್ನಲ್ ಆಗಿರೋ ಸೋಫಿಯಾ ಖುರೇಶಿ ಅವರ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. ಸದ್ಯ ಈ ದಂಪತಿ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಗುಜರಾತ್ನ ವಡೋದರ ಮೂಲದವರಾದ ಸೋಫಿಯಾರನ್ನ ತಾಜುದ್ದೀನ್ 2015ರಲ್ಲಿ ಮದುವೆಯಾಗಿದ್ರು. ಸೊ ಫ್ರೆಂಡ್ಸ್, ಈ ಕ್ಷಣದ ಅಪ್ಡೇಟ್ ತಲುಪಿಸಿದ್ದೀವಿ. ಮತ್ತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.